ಹಾಯ್ ಎಲ್ಲರಿಗೂ. ಇವತ್ತು ನಾವು ಐತಿಹಾಸಿಕ ಮಲ್ಲಪ್ರಭಾ ನದಿ ದಂಡೆ ಮೇಲೆ ಹೊಸದಾಗಿ ನಿರ್ಮಾಣ ಆಗಿರುವಂಥ ಹೊಸ ಬ್ರಿಡ್ಜ್ಗೆ ನಾವು ಹೋಗ್ತಾ ಇದ್ದೀವಿ. ಆ ಬ್ರಿಡ್ಜ್ ನೋಡಿದ್ರೆ ನೀವು ಕೂಡ ತುಂಬಾ ಖುಷಿ ಪಡ್ತೀರಿ. ಹಾಗಾದ್ರೆ ಲೇಟ್ ಮಾಡೋದು ಬೇಡ, ಹೋಗೋಣ ಬನ್ನಿ. ಇರುವಂಥ ಪ್ಲೇಸ್ ಅದ್ಭುತವಾಗಿ ಐತಿ. ಯಾಕಂದ್ರೆ ಮಲ್ಲಪ್ರಭಾ ನದಿಯ ಮೇಲೆ ನಿರ್ಮಾಣವಾಗಿರುವಂಥ ಹೊಸದಾಗಿ ಇವತ್ತು ನಾವು ಹೋಗ್ತಾ ಇರುವ ಸ್ಥಳ ಅದ್ಭುತವಾಗೈತಿ. ಯಾಕಂದ್ರೆ ಮಲಪ್ರಭಾ ನದಿಯ ದಂಡೆ ಮೇಲೆ ಮತ್ತೊಂದು ಹೊಸ ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ. ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ, ಆದರೆ ನಾವು ಕೂಡ ಮೊನ್ನೆ ಹೋಗುವಾಗ ನಮಗೆ ಗೊತ್ತಾಗಿದ್ದು. ಈ ಬ್ರಿಡ್ಜ್ ನೋಡಿದ್ರೆ ನೀವು ಕೂಡ ಇಲ್ಲೊಮ್ಮೆ ಬಂದು ಭೇಟಿ ಆಗ್ತೀರಿ. ಆದರೆ ಇನ್ನೂ ಸಾಕಷ್ಟು ಇಲ್ಲಿ ಕೆಲಸ ಮಾಡಬೇಕೈತಿ. ಇನ್ನೂ ಕೆಲಸ ಕೂಡ ನಡೀತಾ ಇದೆ. ಆದಷ್ಟು ಬೇಗ ಈ ಕೆಲಸ ಮುಗಿದ್ರೆ ಈಗ ಸಂಪರ್ಕಿಸುವುದು ಬೇವಿನಕೊಪ್ಪ ಮತ್ತು ಸಂಗೊಳ್ಳಿಯ ನಡುವೆ ನಿರ್ಮಾಣವಾಗಿರುವಂಥ ಈ ಬ್ರಿಡ್ಜ್ ಸಾಕಷ್ಟು ಅಂದ್ರೆ ಸಮಯದ ಉಳಿತಾಯ ಮತ್ತು ಸಂಗೊಳ್ಳಿಗೆ ಮತ್ತು ಕಿತ್ತೂರಿಗೆ ಹೋಗಾರ ಸಮಯದ ಉಳಿತಾಯ ಆಗ್ತೈತಿ. ಅಷ್ಟೇ ಕಿಲೋಮೀಟ್ರ್ ಕೂಡ ಸಾಕಷ್ಟು ಕಡಿಮೆ ಆಗ್ತೈತಿ. ಈ ಬ್ರಿಡ್ಜ್ ಇವಾಗ ನಿಮ್ಗೆ ನಾವು ತೋರಿಸ್ತಾ ಇದ್ದೀನಿ. ಇವಾಗ ನಾವು ಬಂದೆವು ಶಾರ್ಟ್ಕಟ್ ಹಾದಿಲೆ ನೇಗ್ನಾಳ್ ಟು ನಾವು ಬೇವಿನಕೊಪ್ಪಕ್ಕೆ ಹೋಗ್ತೀವಿ. ಬೇವಿನಕೊಪ್ಪದಿಂದ ಆ ಬ್ರಿಡ್ಜ್ ಐತಿ. ನೀವು ಕೂಡ ಖಾಲಿ ಇದ್ದಾಗ ಈ ಬ್ರಿಡ್ಜ್ ನೋಡ್ಬೋದು. ಇವಾಗ ನಾವು ನೇಗ್ನಾಳ್ ಬಂದ್ವಿ. ನೇಗ್ನಾಳಿಂದ ಸರಿಸುಮಾರು ಒಂದು 5 ಕಿಲೋಮೀಟ್ರ್ ಆಗ್ಬೋದು. ಅಲ್ಲಿ ಹೋಗಿದ್ಮೇಲೆ ಆ ಬ್ರಿಡ್ಜ್ ಹೆಂಗೈತೆ ಅಂತ ನಿಮ್ಗೆ ನಾನು ತೋರಿಸ್ತೀನಿ. ಬನ್ನಿ, ಅಲ್ಲಿ ಹೋಗಿ ಮುಂದೆ ನಾವು ಮಾತಾಡ್ತೀನಿ. ಬನ್ನಿ, ನಾವು ಆ ಬ್ರಿಡ್ಜ್ ಹೋಗ್ಬೇಕಂದ್ರೆ ಹೋಗೋ ಬ್ರಿಡ್ಜ್ ನೋಡೋ ಅವಸರದಾಗ ಈ ರೋಡ್ ನೋಡಿದ್ವು. ಅದ್ಭುತವಾಗೈತಿ ರೋಡ್. ಯಾಕಂದ್ರೆ ಏನಂದ್ರೆ ನಾವು ಹೋಗ್ಬೇಕಂತ ರೋಡ ಇಂಥವನ್ನ. ಯಾಕೆ ಈ ರೋಡ್ನಾಗ ಹೋದ್ರೆ ನಮ್ಗೆ ಜರ್ನಿ ಸಾಕ್ತೈತಿ. ಎಲ್ಲರೂ ಚಲೋ ಚಲೋ ರೋಡ್ ನೋಡ್ರೆ ನಾವು ಇಂಥ ರೋಡ್ಗಳು ನೋಡ್ತೇವೆ. ಯಾಕಂದ್ರೆ ಗಾಡಿಗೂ ಎಕ್ಸಸೈಸ್ ಆಗಬೇಕು, ನಮಗೂ ಕೂಡ ಎಕ್ಸಸೈಸ್ ಆಗಬೇಕು. ಅಂದ್ರೆ ಅದಕ್ಕೆ ಒಂದು ಅರ್ಥ ಮಜಾ. ರೋಡ್ ಯಾವ ಥರ ಐತಂತ ನೀವು ನೋಡ್ಬೋದು. ಅಚ್ಕಚ್ಕತ್ತಾಗದ್ದೀನಿ. ಎಲ್ಲಿ ಬಿದ್ದರೆ ಮುಗಿದು ಹೋಯ್ತು. ಗಾಡಿ ಪುಟ್ಟು ಆಗ್ತದೆ. ಅಷ್ಟು ಚಂದ ಧ್ವನಿನೂ ಬರ್ದಂಗೆ ಆಗೈತೆ ನೋಡ್ರಿ ಯಾವ ಥರ ಐತಂತ. ಸಣ್ಣ ಸಣ್ಣ ಕೆರೆಗಳ ನೋಡ್ಬೋದು ನಾವು. ಯಾಕಂದರೆ ಅಷ್ಟೊಂದು ಅದ್ಭುತವಾದ ರೋಡ. ಈ ರೋಡ್ನಾಗ ಜರ್ನಿ ಮಾಡಿದ ಒಂದು ಮಜಾ. ಬಟ್ ನಮ್ಗೆ ನಡೀತೈತಿ. ಇಲ್ಲಿ ಡೈಲಿ ಹೋಗಾರಿಗೆ ಬರೋರಿಗೆ ತೊಂದರೆ ಇರೋದನ್ನ ಅವರ ಸುಧಾರಣೆ ಮಾಡ್ಬೇಕು. ಯಾಕಂದ್ರೆ ಸ್ಕಿಡ್ ಆಗುವಂಥ ಪ್ರಾಬ್ಲಮ್ ಇರ್ತೈತಿ ಡೈಲಿ ಈ ಥರ ಅಡ್ಡಾಡೋರಿಗೆ. ಏನು ಮಾಡೋಕ್ಕೆ ಬರೋಂಗಿಲ್ಲ. ಬಟ್ ನಮಗೆ ಮಾತ್ರ ಮಸ್ತ್ ಅನಿಸ್ತು. ಯಾಕೆ ಇಂಥ ರೋಡ್ಗಳು ನಾವು ಹುಡ್ಕಾಡತ್ತಿರ್ತೇವೆ. ಸಣ್ಣಗೆ ಮಳಿನೂ ಸ್ಟಾರ್ಟ್ ಆಯಿತು ನೋಡ್ರಿ ಯಾವ ಥರ ಐತಂತ ರೋಡ್. ಮಸ್ತ್ ಐತಿ. ನಮಗೆ ಮಾತ್ರ ಲೈಕ್ ಅನಿಸ್ತು. ಈಗ ನಾವು ಬೇವಿನಕೊಪ್ಪಗೆ ಎಂಟ್ರಿ ಕೊಡತ್ತೇವೆ. ಅಂದ್ರೆ ನೇಗ್ನಾಳ್ ಟು ಬೇವಿನಕೊಪ್ಪಗೆ ಹೋಗುವಂಥ ರೋಡ್ ಇದೆ. ನೀವು ಇಂಥ ರೋಡ್ದಾಗ ಒಂದು ಬಂದು ನೋಡ್ರಿ, ಮಜಾನ ಮಜಾ. ಅದರಲ್ಲಿರೋ ಮಜಾನ ಬೇರೆ ಅನಿಸ್ತೈತಿ. ಚಲೋ ಚಲೋ ರೋಡ್ನಾಗ ಅಡ್ಡಾಡೋಕ್ಕಿಂತ ಇಂಥ ರೋಡ್ದಾಗ ಅಡ್ಡಾಡ್ರೆ ಇರೋ ಮಜಾನ ಬೇರೆ ನೋಡ್ರಿ. ಗಾಡಿಗೂ ಎಕ್ಸಸೈಸ್ ಆಯಿತು, ನಮಗೂ ಆಗೈತೆ. ಇನ್ನೇನು ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಇರ್ಬೋದು ಬೇವಿನಕೊಪ್ಪದಿಂದ ಸುಮಾರು ಒಂದು 2 ಕಿಲೋಮೀಟ್ರ್ ಇರ್ಬೋದು ಬ್ರಿಡ್ಜ್. ನೋಡೋಣ ಈ ರೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ರಿ ನಿಮ್ಮ ಜೊತೆ. ಇನ್ನೇನು ಜಸ್ಟ್ 1 ಕಿಲೋಮೀಟ್ರ್ ಐತಿ ನೋಡ್ರಿ ಯಾವ ಥರ ಅಂತ. ಇಂಥ ರೋಡ್ದಾಗ ಅಡ್ಡಾಡ್ರಿ ನಮ್ಗೆ ಮಜಾ. ಇಲ್ಲಿಂದ ಜಸ್ಟ್ ಈಗ ಊರಾಗ ಬಂದವ ನಾವು. ಯಾವ ಥರ ಗುಂಡಿಗಳು ಅದಾವ ಅಂದ್ರೆ ಅದನ್ನು ಹೇಳಕ್ಕೆ 2 ಪದಗಳ ಸಾಲದ. ಯಾಕೋ ಈ ಕಡೆ ಈ ಭಾಗದಾಗ ಶಾಸಕರ ಗಮನ ಹರಿಸಿಲ್ಲ ಅನಿಸ್ತೈತಿ. ಬಟ್ ಯಾವುದಕ್ಕೂ ಒಮ್ಮೆ ಶಾಸಕರು ಒಳ್ಳೆಯವರದಾರ. ಅವ್ರು ಕೂಡ ಸ್ವಲ್ಪ ಗಮನ ಹರಿಸಿ ಈ ಗುಂಡಿಗಳು ಮುಚ್ಚುವಂಥ ಕೆಲಸ ಮಾಡ್ರೆ ಒಳ್ಳೇದಾಗ್ತೈತಿ. ಇಲ್ಲಿಂದ ನಾವು ಈಗ ಬೇವಿನಕೊಪ್ಪಕ್ಕೆ ಬಂದು ಬೇವಿನಕೊಪ್ಪ ಬಸ್ ಸ್ಟಾಪ. ಇಲ್ಲಿಂದ ನಾವು ಜಸ್ಟ್ ಒಂದು 1.5 ಕಿಲೋಮೀಟ್ರ್ ಹೋದ್ರೆ ನಮಗೆ ಬರುವಂಥ ಬ್ರಿಡ್ಜ್ ಅದ. ಇನ್ನೇನು 100 ಮೀಟ್ರ್ ಐತಿ ಆ ಬ್ರಿಡ್ಜ. ಈಗಾಗಲೇ ಸಾಕಷ್ಟು ಕೆಲಸ ಕೂಡ ನಡೆಯತೈತಿ. ಅದನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ಕಾಮಗಾರಿಕೆ ಪ್ರಗತಿಯಲ್ಲಿದೆ. ಕೆಂಪ ಮಣ್ಣು ಗಾಡಿ ಸ್ಕಿಡ್ ಆಗುವಂಥ ನಿರ್ಲಕ್ಷ್ಯನೂ. ಅಯ್ಯೋ, ಈ ನಮ್ಮನೆ ಕೆಂಪು ಮಣ್ಣು ಐತಿ ಅಂದ್ರೆ ಕೆಲಸ ನಡೆಯೋದಿಲ್ಲ, ಹಿಂಗಾಗಿ ಗಾಡಿ ಬರ್ಲಿಕ್ಕೆ ಪಾಪ. ನೋಡ್ರಿ ಯಾವ ಥರ ಐತಂತ ರೋಡ. ಅಂದರೆ ಈಗ ಇನ್ನೂ
ರೋಡ್ ಮಾಡತ್ತಾರ ಇದನ್ನು. ಆದರೂ ನೋಡೋಕೆ ಮಾತ್ರ ಅದ್ಭುತವಾದ ಪ್ಲೇಸ.